ಬದಲಾಯಿಸಿರುವ ಕಾರಣದಿಂದಾಗಿ ಭಾರತದಲ್ಲಿರುವ ವಿರೋಧ ಪಕ್ಷಗಳು ಭಾಳಷ್ಟು ವಿರೋಧ ಮಾಡುವಂಥ ಮತ್ತು ಕರ್ನಾಟಕ ಸರ್ಕಾರ ಭಾಳ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲೂ ಕೂಡ ವಿರೋಧ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅವರ ಪ್ರಮುಖ ಉದ್ದೇಶ ಗಾಂಧಿ ಹೆಸರನ್ನು ಬದಲಾಯಿಸಿರುವಂಥದ್ದು. ಮತ್ತು ಕೂಲಿಕಾರರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಅವರ ವಾದ. ಅದರಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಕೊಂಡಾಗ ಮಹಾತ್ಮ ಗಾಂಧಿಯ ಹೆಸರನ್ನು ಕಾಂಗ್ರೆಸ್ ಸರ್ಕಾರ ಈ 78 ವರ್ಷ ಆಡಳಿತದಲ್ಲಿ ಎಷ್ಟು ಗೌರವ ಕೊಟ್ಟಿದೆ ಅನ್ನೋದೊಂದು ಪ್ರಶ್ನೆ ಇದೆ ಎಲ್ಲರ ಮುಂದೆ. ಗಾಂಧಿಯ ಕುಟುಂಬದವರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಇಲ್ಲ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಉಳಿಸಿಕೊಂಡಿಲ್ಲ. ಈಗ ಸ್ವಾತಂತ್ರ್ಯ ಹೋರಾಟದ ಅನೇಕ ವಿಚಾರಗಳನ್ನು ಅವರ ಕುಟುಂಬದ ವಿಚಾರಗಳನ್ನು ತಿಳಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರನ್ನು ಎಷ್ಟು ಮಟ್ಟಿಗೆ ಬಳಸಿಕೊಂಡಿದೆ, ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಬಳಸಿಕೊಂಡಿದೆ ಅನ್ನೋದಕ್ಕಿಂತ ಅವರಿಗೆ ಎಷ್ಟು ಮಟ್ಟಿನ ಅವಕಾಶ ಕಲ್ಪಿಸಿಕೊಟ್ಟಿದೆ. ನೆಹರು ಕುಟುಂಬ ಒಂದೇ ಈ ದೇಶದಲ್ಲಿ ಗಾಂಧಿ ಕುಟುಂಬ ಅನ್ನುವ ರೀತಿಯ ನಡವಳಿಕೆ ಆಡಳಿತ ಕಾಂಗ್ರೆಸ್ ಪಕ್ಷದ್ದು ಇವತ್ತು ದೇಶದಲ್ಲಿ ಆಗಿರುವಂಥದ್ದು. ನೆಹರು ಕುಟುಂಬಕ್ಕೇ ಗಾಂಧಿ ಕುಟುಂಬ ಅನ್ನಿಸಿಕೊಳ್ಳುವ ಯೋಗ್ಯತೆ ನೆಹರು ಕುಟುಂಬಕ್ಕಿಲ್ಲ. ಗಾಂಧಿ ಹೆಸರು ಇಟ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ಇವರು ಅರ್ಹರಿದ್ದಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಗಾಂಧಿಗೇನಾದರೂ ಈ ದೇಶದಲ್ಲಿ ಕುಟುಂಬಕ್ಕಾಗಲಿ ಗಾಂಧಿಗಾಗಲಿ ಅವಮಾನ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿದೆ ಹೊರತು ಬೇರೆ ಯಾವ ಪಕ್ಷದಿಂದಲೂ ಕೂಡ ಅಲ್ಲ ಅನ್ನುವಂಥದ್ದು. ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ನರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸಿರುವಂತಹದ್ದು. ಯಾವ ಮಹಾತ್ಮ ಗಾಂಧಿಯವರು ಪ್ರತಿಯೊಂದು ಹಂತದಲ್ಲಿ ರಾಮ ಭಜನೆ ಮಾಡುವಂಥದ್ದಿರ್ಬೋದು, ರಾಮನ ಹೆಸರು ಹೇಳುವಂಥದ್ದಿರ್ಬೋದು, ಆ ಹೆಸರನ್ನು ಇದಕ್ಕೆ ಬಳಸಿಕೊಂಡಿರ್ತಕ್ಕಂಥದ್ದು. ಆ ರಾಮನ ಜೊತೆಯಲ್ಲಿ ಗಾಂಧಿ ಹೆಸರನ್ನು ಸದಾಕಾಲ ನೆನಪಿಸಿಕೊಳ್ಳುವಂಥ ಒಂದು ಹೆಸರನ್ನು ಈ ವಿ.ಜಿ. ರಾಮ್ಜಿ ಹೆಸರನ್ನು ಬಳಸಿಕೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಮತ್ತು ಅವರ ಕನಸೇನಿತ್ತು, ಆ ಕನಸನ್ನು ಈ ಕಾರ್ಯಕ್ರಮದ ಮೂಲಕ ನನಸು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ.
ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಮನಮೋಹನ್ ಸಿಂಗ್ರವರು, ನಾವು ಮನಮೋಹನ್ ಸಿಂಗ್ರವರನ್ನು ಹೊಗಳಬೇಕು. ಆದರೆ ಮನಮೋಹನ್ ಸಿಂಗ್ರವರು ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಸದುಪಯೋಗ ಆಗಿದೆ, ರಾಷ್ಟ್ರಕ್ಕೆ ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ, ಎಷ್ಟು ಆಸ್ತಿಗಳು ನಿರ್ಮಾಣ ಆಗಿದ್ದಾವೆ, ಜನರು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ಅದು ಉಪಯೋಗ ಖರ್ಚು ಆಗ್ತದೆ ಅಂದರೆ ಆಸ್ತಿಗಳ ನಿರ್ಮಾಣ ಆಗಬೇಕು. ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದಂತೆ ಈ ನರೇಗಾ ಯೋಜನೆ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ಹುಲ್ಲುಗಾವಲಿನ ಹಸಿರು ಹುಲ್ಲುಗಾವಲಿನ ಒಂದು ತಾಣ ಆಗಿತ್ತು. ಕೂಲಿಕಾರನಿಂದ ಹಿಡ್ಕೊಂಡು ರಾಜಕಾರಣಿಗಳವರೆಗೆ, ಅಂದರೆ ಕೂಲಿಕಾರರು ಬಂದರು, ಮೇಸ್ತ್ರಿಗಳು ಬಂದರು, ಇಂಜಿನಿಯರ್ ಬಂದರು, ತಾಲೂಕಾಧಿಕಾರಿ ಬಂದರು, ರಾಜಕಾರಣಿಗಳು ಬಂದರು. ಇವರೆಲ್ಲರಿಗೂ ಪಾಲು ಕೊಡುವಂತಹದ್ದು ನರೇಗಾ ಯೋಜನೆ. ಆಮೇಲೆ ಮಾತಾಡ್ದೆ ಬಿಜೆ ಆಮೇಲೆ ಇವರೆಲ್ಲರೂ ಹಂಚಿಗೊಂದು ಚೆಟ್ಟು ತಿಂದುವಂತಹ ಯೋಜನೆ ಯಾವುದಾದ್ರೂ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ. ನಿಮಗೆ ಇವತ್ತು ನೀವು ಒಂದು ಪತ್ರಿಕಾ ಕರ್ತರು ನೀವೆಲ್ಲರೂ ಕೂಡ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟು ಕೂಲಿಕಾರನ ಪ್ರಶ್ನೆ ಮಾಡಿ ಸ್ವಲ್ಪ ನೈಜ ವರದಿಯನ್ನು ನೀವು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸತ್ತೋರ ಹೆಸರಲ್ಲೇ ಬಿಲ್ಗಳಾಗಿರ್ತಕ್ಕಂಥದ್ದು, ಮತ್ತು ಅಲ್ಲಿ 50 ಎಕರೆ ಭೂಮಿ ಇದೆಯೋ, 1000 ಎಕರೆ ಭೂಮಿ ಇದೆಯೋ, ಕೋಟ್ಯಾಧೀಶರ ಪ್ರಶ್ನೆ ಎಲ್ಲರೂ ಕೂಲಿಕಾರರೇ. ಕೂಲಿಕಾರರು ಅಂದ್ರೆ ಹೆಂಗೆ ಅಂದರೆ 10 ಗಂಟೆಗೆ ಹೋಗ್ಬೇಕು, ಫೋಟೋ ತೆಗಿಸಬೇಕು, ಬರ್ಬೇಕು. ಕೆಲಸ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನೀನು ಫೋಟೋ ತೆಗಿಸ್ಕೊಂಡ್ ಬಂದ್ಬಿಡ್ಬೇಕು. ಅಲ್ಲಿ ಆ ಕೆಲಸದ ಮೇಲೆ ಹೋಗಿ ಫೋಟೋ ತೆಗಿಸ್ಕೊಂಡ್ ಬಂದ್ಬಿಟ್ರೆ ಸಾಕು. ಪೇಮೆಂಟ್ ಹೆಂಗೆ ಅಂದರೆ ಈ ಮೀಡಿಯೇಟರ್ ಯಾವುದೊಂದು ಸಾಮಗ್ರಿ ವೆಚ್ಚ ಅಂತೇಳಿ ಅದ ನಾನು ಹೇಳ್ದಂಗೆ ಕೂಲಿಕಾರರಿಗೆ, ಮೇಸ್ತ್ರಿಗೆ, ಇಂಜಿನಿಯರ್ಗೆ, ವೆಂಡರ್ಗೆ, PDOಗೆ, ತಾಲೂಕು ಪಂಚಾಯತಿ ಅಧಿಕಾರಿಗೆ, ಶಾಸಕರಿಗೆ, ಈ ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಶಾಸಕರಿಗೆ ಇದೊಂದು ಸುಗ್ಗಿ. ಜಾತಿಯಲ್ಲಿ ಇರಲಾರದ ಕಾರಣ ಕರ್ನಾಟಕದಲ್ಲಿ ಶಾಸಕರಿಗೆ ಇದೊಂದು ಹಾಲು ಹಿಂಡುವ ಹಸು, ಇದು ಶುದ್ಧ ಹಾಲು ಹಿಂಡುವ ಹಸು. ಇದು ಕರ್ನಾಟಕದಲ್ಲಿ ಸುಮಾರು ನಾವು ಯಾವ ಮೊನ್ನೆ ಪೇಪರ್ನಲ್ಲಿ ನೋಡಿದ್ವಿ, 2019ರಿಂದ 2025 ಇಸ್ವಿ ಒಳಗಡೆ ಈ ಲೆಕ್ಕ ಪರಿಶೋಧನಾ ಅವರು ಗುರುತಿಸಿರುವಂತಹದ್ದು ಸುಮಾರು 619 ಕೋಟಿ 619 ಕೋಟಿ ಪತ್ತೆಯಾದ ಅಕ್ರಮ ಮೊತ್ತ. ಅದರಲ್ಲಿ ವಸೂಲಿಯಾದ ಮೊತ್ತ 100 ಕೋಟಿ. ಕ್ರಮಕ್ಕೆ ಶಿಫಾರಸುಗೊಂಡ ಅಧಿಕಾರಿಗಳು 643 ಜನ, ಅಮಾನತುಗೊಂಡ ಅಧಿಕಾರಿಗಳು 306 ಜನ, FIR ದಾಖಲಾಗಿದ್ದು 85.
ಇದು ಕರ್ನಾಟಕದ ಇತಿಹಾಸ. 43 ಏನು ಸರ್? 643 ಮಂದಿ ಶಿಫಾರಸುಗೊಂಡ ಅಧಿಕಾರಿಗಳು ಕ್ರಮಕ್ಕೆ ಕಂಪ್ಲೇಂಟ್ ಆದ ಅಧಿಕಾರಿಗಳ ಮೇಲೆ 643 ಮಂದಿ ಮೇಲೆ ಕಂಪ್ಲೇಂಟು, 306 ಅಧಿಕಾರಿಗಳು ಸಸ್ಪೆಂಡು, 85 ಪ್ರಕರಣಗಳು FIR ಆಗಿದೆ. ಇದು ಕರ್ನಾಟಕದ ಇತಿಹಾಸ. ಇದು 19ರಿಂದ 25 100 ಕೋಟಿ ವಸೂಲಿ ಏನು ಸರ್? 100 ಕೋಟಿ 100 ಕೋಟಿ ವಸೂಲಿ ವಸೂಲಿ ಆಗಿದೆ. 100 ಕೋಟಿ ವಸೂಲಿ ಆಗಿದೆ ಅಂತ ನರೇಗಾ. ಅನೇಕ ಕಡೆ JCB ಮೂಲಕ ಕೆಲಸ ಮಾಡೋದು ಕಾರ್ಮಿಕರ ಕೆಲಸ ಅಂತೇಳಿ ಬಿಲ್ ಇರ್ತದೆ. ಈ ಅಕ್ರಮದಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಆಂಧ್ರ, ತಮಿಳುನಾಡು, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇವತ್ತು BJP ಕೇಂದ್ರ ಸರ್ಕಾರ ಇದನ್ನು ಶುದ್ಧೀಕರಣಗೊಳಿಸಲಿಕ್ಕೆ ಕಾರ್ಮಿಕರಿಗೆ, ನಿಜವಾದ ಕಾರ್ಮಿಕರು ಅಂದರೆ ಎಲ್ಲರೂ ಕಾರ್ಮಿಕರಾಗಕ್ಕೆ ಸಾಧ್ಯ ಇಲ್ಲ. ಇವತ್ತು 100 ಎಕರೆ ಇದ್ದವನು ಕೂಡ ಕಾರ್ಮಿಕರ ಲಿಸ್ಟಲ್ಲಿ ಸಿಗ್ತವೆ. ಸತ್ತವರು ಸಿಗ್ತವೆ, ಶ್ರೀಮಂತರು ಸಿಗ್ತವೆ. ನಿಜವಾದ ಕೂಲಿಕಾರರಿಗೆ ಈ ಹಣ ಮುಟ್ತಾ ಇದ್ದಿಲ್ಲ ಅಂತ ನನಗೆ ಅನಿಸ್ತದೆ. ನಿಜವಾದ ಕೂಲಿಕಾರರಿಗೆ ಇದು ಹಣ ಮುಟ್ತಿದ್ದಿಲ್ಲ. ಇದು ಒಂಥರ ಹಗಲು ದರೋಡೆ ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಇದಕ್ಕೆ ವಿರೋಧ ಮಾಡ್ತಿದೆ. ಯಾಕೆ ವಿರೋಧ ಮಾಡ್ತಿದೆ ಅಂತ ನನಗನ್ನಿಸ್ಬಿಟ್ಟಿಗೆ ಎಲ್ಲ ಲಂಚಿಗೆ ತಿನ್ನೋಣ ಅನ್ನೋ ಲೆಕ್ಕದಾಗಿದೆ ಸರ್ಕಾರ. ಅಧಿಕಾರಿಗಳು, ರಾಜಕಾರಣಿಗಳು, ಶ್ರೀಮಂತರು ಈ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಯನ್ನು ಎಲ್ಲ ಹಂಚಿಗೆ ತಿನ್ನೋಣ ಅನ್ನೋ ಲೆಕ್ಕಕ್ಕೆ ಹೊರಟಿದೆ ಅಂತ ಅನಿಸ್ತದೆ. ಒಬ್ಬರು ಇಬ್ಬರು ತಿನ್ನೋದು ಬೇಡ, ನೀವಿಟ್ಟು ಪಾಲು ಕೊಡ್ರಿ, ನಮ್ಗಿಟ್ಟು ಪಾಲು ಕೊಡ್ರಿ, ಎಲ್ಲರ ಪಾಲು ಮಾಡ್ಕೊಂಡು ತಿನ್ನೋಣ ಅನ್ನೋ ಲೆಕ್ಕಕ್ಕೆ ಹೊರಟಿದೆ. ದುರದೃಷ್ಟ, ಒಂದು ರಾಜ್ಯ ಸರ್ಕಾರ ಈ ದೇಶವನ್ನು ಸುಮಾರು 60 ವರ್ಷ ಆಳಿರುವಂಥ ಪಕ್ಷ ತಾವೇ ಜಾರಿಗೆ ತಂದಿರತಕ್ಕಂಥ ಯೋಜನೆ ಎಷ್ಟು ಮಟ್ಟಿಗೆ ಜಾರಿ ಆಗಬೇಕಾಗಿತ್ತು, ಎಷ್ಟು ಮಟ್ಟಿಗೆ ಇದರ ಲಾಭ ಜನರಿಗೆ ಸಿಗಬೇಕಾಗಿತ್ತು, ಎಷ್ಟು ಮಟ್ಟಿಗೆ ಇದರಿಂದ ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿತ್ತು, ಎಷ್ಟು ಮಟ್ಟಿಗೆ ಆಸ್ತಿ ನಿರ್ಮಾಣ ಆಗಬೇಕಾಗಿತ್ತು, ಅದು ಯಾವುದೂ ಕೂಡ ಜೀರೋ ಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರ ಜನರು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ವ್ಯರ್ಥ ಆಗಬಾರ್ದು. ನಾವು ಕೂಲಿಕಾರರಿಗೆ ಕೆಲಸ ಕೊಡಬೇಕು, ಆಸ್ತಿ ನಿರ್ಮಾಣ ಆಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಈ ಒಂದು ದೃಷ್ಟಿ ಇಟ್ಕೊಂಡು ಲೂಟಿಕೋರರನ್ನು ಹೊರಗಿಡುವಂಥ ಕೆಲಸವನ್ನು ಇವತ್ತಿನ ಜಿ ರಾಮ್ಜಿ ಯೋಜನೆ ಕೇಂದ್ರ ಸರ್ಕಾರ ಜಾರಿಯಲ್ಲಿರ್ತಕ್ಕಂಥದ್ದು. ಇದು ನಿಜವಾದ ಕಾರ್ಮಿಕರಿಗೆ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಈ ಯೋಜನೆ 60 ದಿವಸ ಅಂತ ಹೇಳ್ತಾರೆ, 60 ದಿವಸದ ಕಾರ್ಯಕ್ರಮ ಮಾತ್ರ ಅಂತ ಏನು ಹೇಳ್ತಾರೆ. ಇದು 60 ದಿವಸದ ಕಾರ್ಯಕ್ರಮ ಅಲ್ಲ, 125 ದಿವಸದ ಕಾರ್ಯಕ್ರಮ. 125 ದಿವಸದ ನಂತರ 60 ದಿವಸ ಸೀಸನ್ನಲ್ಲಿ, ಅಂದರೆ ರೈತರು ಕಣ ಮಾಡುವಂಥ ಕೊಯ್ಲು ಸಂದರ್ಭದಲ್ಲಿ, ಸುಗ್ಗಿ ಕಾಲದಲ್ಲಿ ಅದಕ್ಕೆ ಬಿಡುವು ಕೊಟ್ಟಿದ್ದಾರೆ 60 ದಿವಸ ಅಷ್ಟೇ. ಹಾಗಾಗಿ ಜನಪರವಾದಂಥ, ಬಡವರ ಪರವಾದಂಥ ರಾಜ್ಯಗಳ ಅಭಿವೃದ್ಧಿ ಪದದಂತ ತೆಗೆದುಕೊಳ್ಳುವಂಥ ಒಂದು ಉತ್ತಮ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಜನ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಹಳ್ಳಿ ಕೂಲಿ ಕಾರ್ಮಿಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರ ಪರವಾಗಿ ಕಾನೂನಾಗಿದೆ, ಯಾರ ಪರವಾಗಿ ಯೋಜನೆ ತಯಾರಾಗಿದೆ. ಸೋರಿ ಹೋಗುವಂಥ ಹಣವನ್ನು ನಿಲ್ಲಿಸುವುದರ ಮೂಲಕ ಅದು ಕಾರ್ಮಿಕರಿಗೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಯೋಜನೆಯನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು.
ಹಾಗಾಗಿ ಈ ವಿರೋಧ ಪಕ್ಷಗಳು ಮಾಡುವಂಥ ವಿರೋಧವನ್ನು ನಾವು ಖಂಡಿಸ್ತೇವೆ. ಇದು ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಟುಕೊಂಡು ಸ್ವಲಾಭದ ದೃಷ್ಟಿಯಿಂದ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಫೋನ್ ಅಷ್ಟೊಂದು ನೋಡ್ಕೊಳ್ತೈತೆ.